ಬೇಲೂರಿನ ಚೆನ್ನಕೇಶವ ದೇಗುಲದ ಆವರಣದಲ್ಲಿರತಕ್ಕಂತಹ ದೀಪಸ್ತಂಭ. ಇದನ್ನು ಕಾರ್ತಿಕ ದೀಪಸ್ತಂಭ ಅಂತಲೂ ಸಹ ಕರೀತಾರೆ. ಸುಮಾರು 35 ಅಡಿ ಅಗಲವಾದ ಕಲ್ಲಿನ ವೇದಿಕೆಯ ಮೇಲೆ ಈ ಒಂದು ಏಕಶಿಲಾ ಗ್ರಾನೈಟ್ ದೀಪಸ್ತಂಭವನ್ನು ನಾವು ಕಾಣಬಹುದು. ಇದರ ಎತ್ತರ 32 ಅಡಿಗಳಷ್ಟಿದೆ. ದೀಪಸ್ತಂಭದ ಮೇಲ್ತುದಿಯು ಕಮಲದ ಆಕಾರದಲ್ಲಿದೆ. ಒಂದರ ಒಳಗೆ ಮತ್ತೊಂದು ದೀಪವನ್ನು ಇರಿಸಲಾಗಿದೆ. ಹಿಂದೆ ಈ ಒಂದು ದೀಪವನ್ನು ಸಹ ಬೆಳಗಲಾಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ನಿಂತು ಹೋಗಿದೆ. ಇಷ್ಟು ದೊಡ್ಡ ಸ್ತಂಭವನ್ನು ಲಂಬವಾಗಿ ತನ್ನ ತಳದ ಮೇಲೆ ಯಾವುದೇ ಆಧಾರವಿಲ್ಲದೆ ನಿಲ್ಲಿಸಿರುವುದು ಒಂದು ಅದ್ಭುತ. ಅಂದರೆ ತಾಂತ್ರಿಕತೆಯ ಚಮತ್ಕಾರವನ್ನು ಸಹ ನಾವಿಲ್ಲಿ ಗಮನಿಸಿ ನೋಡಬಹುದು. ಅಂದರೆ ಗುರುತ್ವಾಕರ್ಷಣೆಯ ಬಲದ ಮೇಲೆ ಈ ಒಂದು ಕಂಬವನ್ನು ನಿಲ್ಲಿಸಲಾಗಿದೆ. 100 ವರ್ಷಗಳು ಕಳೆದರೂ ಯಾವುದೇ ರೀತಿಯ ಪ್ರಕೃತಿ ವಿಕೋಪಗಳಿಗೂ ಸಹ ಹಾನಿಯಾಗದೆ ಈ ದೀಪಸ್ತಂಭ ಇಂದಿಗೂ ನಿಂತಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಈ ಸ್ತಂಭವು ನಿಂತಿರುವುದು ಚೌಕಾಕಾರದ ತಳಭಾಗದ 3 ಮೂಲೆಯ ಮೇಲೆ ಮಾತ್ರ. ವಾಯುವ್ಯ ಮೂಲೆ ಖಾಲಿ ಇದೆ. ಸ್ತಂಭದ ವಾಯುವ್ಯ ಮೂಲೆಯ ಕೆಳಭಾಗದಲ್ಲಿ ಸ್ವಲ್ಪ ಜಾಗ ಖಾಲಿ ಇರುವುದನ್ನು ನಾವು ನೋಡ್ಬೋದು. ಈ ಜಾಗದಲ್ಲಿ ತೆಳುವಾದ ಬಟ್ಟೆ ಅಥವಾ ಪೇಪರ್ ಹಾಳೆಯನ್ನು ತೂರಿಸಿ ಮತ್ತೆ ತೂರಿಸಿದ ಕಡೆಯಿಂದಲೇ ವಾಪಸ್ ತೆಗೆಯಬಹುದು. ಇದು ಇಲ್ಲಿನ ಒಂದು ವಿಸ್ಮಯ.